ಹಲೋ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ ಡಿಸೆಂಬರ್ 20ರ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳನ್ನು ಡಿಸ್ಕಸ್ ಮಾಡೋಣ. ಸೊ ಅದಕ್ಕೋಸ್ಕರ ಹೊಸ್ತಾ ಬಂದಿರೋ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಡೈಲಿ ಬರ್ತಾ ಇರ್ತಕ್ಕಂಥ ಈ ಕರೆಂಟ್ ಅಫೇರ್ಸ್ ವಿಡಿಯೋನ ಎಲ್ಲರೂ ನೋಡ್ತಾ ಇದ್ದೀನಿ ಅನ್ಕೊಂಡಿದ್ದೀನಿ. ತುಂಬ ಯೂಸ್ಫುಲ್ ಆಗಿದೆ ಅಂತ ತುಂಬ ಜನ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಕೂಡ ಮಾಡಿದ್ರು. ಸೊ ಅದರ ಮೇರೆಗೆ ಡೈಲಿ ಮಾಡ್ತಾ ಇದ್ದೀನಿ. ವೀಕ್ಲಿ ಕರೆಂಟ್ ಅಫೇರ್ಸ್ ಕೂಡ ಬರುತ್ತೆ, ಮಂತ್ಲಿ ಕರೆಂಟ್ ಅಫೇರ್ಸ್ ಕೂಡ ಬರುತ್ತೆ. ಮತ್ತು ಇದ್ರ ನೋಟ್ಸ್ ಇದೆಲ್ಲ ನಮ್ಮ ಚಾನಲ್ನ ಲಿಂಕ್ ಕೂಡ ಹಾಕಿರ್ತೀನಿ. ನಮ್ಮ ಚಾನಲ್ನ ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಇದೆ. ಸೊ ಅದಕ್ಕೋಸ್ಕರನೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಕೊನೆವರೆಗೂ ನೋಡಿ. ಮೊದಲನೇ ಪ್ರಶ್ನೆ ಏನಿದೆ ನೋಡಿ, ಜಾಸ್ತಿ ಸಮಯ ವೇಸ್ಟ್ ಮಾಡೋದು ಬೇಡ. ಅಂತಾರಾಷ್ಟ್ರೀಯ ಮಾನವ ಒಗ್ಗಟ್ಟು ದಿವಸ ಅಂತ ಕರೀತಾರೆ. ಸೊ ಅಂದರೆ ಇಂಗ್ಲೀಷ್ ಒಳಗಡೆ ಏನಂತ ಕರೀತಾರೆ, ಇಂಟರ್ನ್ಯಾಷನಲ್ ಹ್ಯೂಮನ್ ಸಾಲಿಡ್ಯಾರಿಟಿ ಡೇ ಅಂತ ಕರಿತೀವಿ. ಸಾಲಿಡ್ಯಾರಿಟಿ ಇಲ್ಲಿದೆ ನೋಡಿ ಇಮೇಜಲ್ಲಿ. ಸಾಲಿಡ್ಯಾರಿಟಿ ಸ್ಪೆಲ್ಲಿಂಗ್ ನೋಡ್ಕೊಡ್ರಿ. ಸಾಲಿಡ್ಯಾರಿಟಿ ಅಂತಂದ್ರೆ ಒಗ್ಗಟ್ಟು ದಿವಸ ಅಂತ. ಇದನ್ನ ಯುನೈಟೆಡ್ ನೇಷನ್ಸ್ ವತಿಯಿಂದ ಆಚರಿಸಲಾಗುತ್ತದೆ. UN ವತಿಯಿಂದ ಆಚರಿಸಲಾಗುತ್ತದೆ. ಮತ್ತು ಪ್ರತಿ ವರ್ಷದ ಡಿಸೆಂಬರ್ 20ರಂದು ಅಂತಾರಾಷ್ಟ್ರೀಯ ಮಾನವ ಒಗ್ಗಟ್ಟು ದಿವಸ ಅಂತ ಆಚರಿಸಲಾಗುತ್ತದೆ ಸ್ನೇಹಿತರೆ. ನೆಕ್ಸ್ಟ್ ನೋಡೋದಾದ್ರೆ ಭಾರತದಲ್ಲಿ ನೋಡ್ರಿ, ಫಸ್ಟ್ ಟೈಮ್ ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಭಾರತದಲ್ಲಿ ನಮ್ಮ ದೇಶದಲ್ಲಿ ಭಿಕ್ಷಾಟನೆಯನ್ನು ಬ್ಯಾನ್ ಮಾಡಿದ ಮೊದಲ ನಗರ ಯಾವುದು ಅಂತ ಕೇಳಿದ್ದಾರೆ. ಸೊ ಭಿಕ್ಷಾಟನೆ ಯಾರು ಮಾಡ್ತಾರೋ ಆ ನಗರದಲ್ಲಿ ಅವ್ರಿಗೆ FIR ದಾಖಲಾತಿ ಮಾಡ್ತೀವಂತ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಸೊ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಅಲ್ಲಿನ ಕಲೆಕ್ಟರ್ ಸಾಹೇಬರಾಗಿರ್ತಕ್ಕಂಥದ್ದು. ಈ ಒಂದು ಯಾವ ನಗರಪ್ಪ ಅಂತಂದ್ರೆ ಇದು ಮಧ್ಯಪ್ರದೇಶದ ಇಂದೋರ್ ನಗರ ನೋಡಿ. ಇಂದೋರ್ ನಗರ ಈ ರೀತಿಯಾಗಿ ಒಂದು ನಿರ್ಧಾರ ಕೈಗೊಂಡಿರ್ತಕ್ಕಂಥ ದೇಶದ ಮೊದಲ ನಗರವಾಗಿದೆ. ಸೊ ಅದಕ್ಕೋಸ್ಕರ ಇದು ಸುದ್ದಿ ಒಳಗಡೆ ಇದೆ. ಸೊ ನೆಕ್ಸ್ಟ್ ಇದ್ರ ಬಗ್ಗೆ ಒಂದು ಸ್ವಲ್ಪ ನೋಡೋದಾದ್ರೆ ಜನವರಿ 1 ಅಂದ್ರೆ ಇದು ಜನವರಿ 1 2025ರಿಂದ ಜಾರಿಗೆ ಬರಲಿದೆ. ಸೊ ಜನವರಿ 1 2025ರಿಂದ ಇದು ಕಡ್ಡಾಯವಾಗಿ ಜಾರಿಗೆ ಬರಲಿದೆ. ಮತ್ತೆ ಭಿಕ್ಷಾಟನೆ ಮಾಡಿದವರಿಗೆ FIR ದಾಖಲೆ ಮಾಡಿ ಅವರನ್ನ ಜೈಲಿಗೆ ಹಾಕಲಾಗುತ್ತದೆ ಅಂತ ಹೇಳಿದ್ದಾರೆ. ಸೊ ಬಟ್ ಏನಪ್ಪಾ ಅಂದ್ರೆ ಇದರ ಮಧ್ಯಪ್ರದೇಶದ MP ಯಾರಿದ್ದಾರೆ, CM ಯಾರಿದ್ದಾರೆ, ಚೀಫ್ ಮಿನಿಸ್ಟರ್ ಯಾರಿದ್ದಾರೆ ಅಂದ್ರೆ ಡಾಕ್ಟರ್ ಮೋಹನ್ ಯಾದವ್ ಅವರು. ನೆನ್ಪಿಟ್ಕೊಡ್ರಿ ಸ್ನೇಹಿತರೆ, ಭಾಳ ಸುದ್ದಿ ಒಳಗಡೆ ಇರ್ತೈತಿ ಅವಾಗ ಮಧ್ಯಪ್ರದೇಶ. ಸೊ ಅದಕ್ಕೋಸ್ಕರನೇ ಅಲ್ಲಿರ್ತಕ್ಕಂಥ CM ಡಾಕ್ಟರ್ ಮೋಹನ್ ಯಾದವ್. ನೆಕ್ಸ್ಟ್ ಭಿಕ್ಷಾಟನೆ ಬ್ಯಾನ್ ಮಾಡಿರ್ತಕ್ಕಂಥದ್ದು ನಗರ ಇಂದೋರ್. ನೆನ್ಪಿಟ್ಕೊಡ್ರಿ, ಇನ್ನೂ ಒಂದ್ಸಲ ಹೇಳ್ತೀನಿ. ನೆಕ್ಸ್ಟ್ ಯಾವ ನದಿಗಳ ಒಳನಾಡಿನ ಜಲಮಾರ್ಗಗಳ ಮೂಲಕ ದೀರ್ಘಾವಧಿಯ ಸರಕು ಸಾಗಣೆಯನ್ನು ಉತ್ತೇಜಿಸಲು ಕೇಂದ್ರ ಸರ್ಕಾರವು ಜಲವಾಹಕ ಪ್ರೋತ್ಸಾಹಕ ಎಂಬ ಯೋಜನೆಯನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ದಾರೆ. ನೋಡ್ರಿ, ಟ್ರಾನ್ಸ್ಪೋರ್ಟೇಷನ್ ಒಳಗಡೆ ಅತಿ ಕಡಿಮೆ ವೆಚ್ಚದ ಟ್ರಾನ್ಸ್ಪೋರ್ಟೇಷನ್ ಅಂತ ಅಂದ್ರೆ ಅದು ವಾಟರ್ ಟ್ರಾನ್ಸ್ಪೋರ್ಟೇಷನ್. ಸೊ ಅದಕ್ಕೋಸ್ಕರನೇ ಅದನ್ನು ಉತ್ಸಾಹ ಅಥವಾ ಅದನ್ನು ಪ್ರೇರೇಪಣೆ ಮಾಡುವಂತಹ ಉದ್ದೇಶದೊಂದಿಗೆ 3 ನದಿಗಳು, ನಮ್ಮ ದೇಶದ ದೊಡ್ಡ 3 ನದಿಗಳಿಗೆ ಈ ಒಂದು ಜಲವಾಹಕ ಪ್ರೋತ್ಸಾಹಕ ಅನ್ನುವಂತಹ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ. ಅಲ್ಲಿ ಸರಕು ಸಾಗಣೆ ಹೆಚ್ಚಿಗೆ ಆಗಲಿ ಅಥವಾ ಟ್ರಾನ್ಸ್ಪೋರ್ಟೇಷನ್ ಅದರಿಂದ ಜಾಸ್ತಿ ನಡೀಲಿ ಅನ್ನುವಂತಹ ಉದ್ದೇಶದಿಂದ ಮಾಡಲಾಗಿದೆ. ಸೊ ಅದು ಯಾವ ನದಿಗಳು ಅಂತ ಅಂದ್ರೆ ಗಂಗಾ ನದಿಗೆ ಹೇಳಲಾಗಿದೆ, ಗಂಗಾ ನದಿಗೆ, ಬ್ರಹ್ಮಪುತ್ರ ನದಿಗೆ ಮತ್ತೆ ಬರಾಕ. ಈ 3 ನದಿಗೆ ಅಂದ್ರೆ ಆಪ್ಷನ್ ಡಿ ಆಗುತ್ತೆ ಇಲ್ಲಿ. ಮೇಲಿನ 3 ನದಿಗೆ ಈ ಒಂದು ಜಲವಾಹಕ ಪ್ರೋತ್ಸಾಹಕ ಅನ್ನುವಂತಹ ಯೋಜನೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್, ಇತ್ತೀಚೆಗೆ ನಿಧನ ಹೊಂದಿದಂತಹ ವೃಕ್ಷ ಮಾತೆ ತುಳಸಿ ಗೌಡ, ವೃಕ್ಷ ಮಾತೆ ಅಂತ ಕರೀತಾರೆ. ಭಾಳ ಅಂದ್ರೆ ಪರಿಸರಕ್ಕೆ ಭಾಳ ಒಂದು ತ್ಯಾಗ ಮಾಡಿರ್ತಕ್ಕಂಥ ಮಹಿಳೆ. ಸೊ ಇವರಿಗೆ ಯಾವ ಹೆಸರಿನಿಂದ ಗೌರವಿಸಲಾಗುತ್ತಿತ್ತು ಅಂತ ಕೇಳಿದ್ದಾರೆ. ಸೊ ಡಿಸೆಂಬರ್ 16ರಂದು ಇವರು ತೀರ್ಕೊಂಡಿದ್ದಾರೆ. ಸೊ ಇವರಿಗೆ ಯಾವ ಹೆಸರಿನಿಂದ ಕರೆಯಲಾಗುತ್ತಿತ್ತು ಅಂತ ಅಂದ್ರೆ ಅರಣ್ಯದ ಎನ್ಸೈಕ್ಲೋಪೀಡಿಯಾ ಅಂತ ಕರೀತಿದ್ರು. ಇವರಿಗೆ ಅರಣ್ಯದ ಎನ್ಸೈಕ್ಲೋಪೀಡಿಯಾ, ಫಾರೆಸ್ಟ್ ಎನ್ಸೈಕ್ಲೋಪೀಡಿಯಾ ಅಂತ ಕರೀತಿದ್ರು. ನೆನ್ಪಿಟ್ಕೊಡ್ರಿ ಸ್ನೇಹಿತರೆ. ಯಾಕಪ್ಪ ಅಂತಂದ್ರೆ ಭಾಳ ಸುದ್ದಿ ಒಳಗಡೆ ಇದ್ದಾರೆ ಇವರು. ನೆಕ್ಸ್ಟ್ ಇವರಿಗೆ ಸಂದಿರ್ತಕ್ಕಂಥ ಪ್ರಶಸ್ತಿಗಳು ಮತ್ತು ಇವರು ಎಲ್ಲಿಯವರು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ತುಳಸಿ ಗೌಡ ಇಮೇಜ್ ಅಲ್ಲಿ ನೋಡಿದ್ರಿ. ಸೊ ಅವರು ಎಲ್ಲಿವರು, ಹೊನ್ನಳ್ಳಿ, ಮೈಸೂರು ಜಿಲ್ಲೆಯ ಹೊನ್ನಳ್ಳಿಯವರು, ನಮ್ಮ ಕರ್ನಾಟಕದ ಮೈಸೂರು ಜಿಲ್ಲೆಯ ಹೊನ್ನಳ್ಳಿಯವರಾಗಿದ್ದು ಇವರಿಗೆ ಸಂದಂತಹ ಪ್ರಶಸ್ತಿಗಳು ಯಾವ ಅಂದ್ರೆ 2020ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ. ಅದೇ ರೀತಿಯಾಗಿ 1986ರಲ್ಲಿ ಇಂದಿರಾ ಗಾಂಧಿ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪ್ರಶಸ್ತಿ ದೊರಕಿದೆ. ಅದೇ ರೀತಿಗೆ 1999ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇವರಿಗೆ ದೊರಕಿದೆ. ಸೊ ಅದಕ್ಕೋಸ್ಕರ ಇಂಪಾರ್ಟೆಂಟ್ ಆಗ್ತಾರೆ, ಸ್ವಲ್ಪ ನೆನಪಿರ್ಲಿ. ಇನ್ನು ಡಿಸೆಂಬರ್ 16 ಅಂದ್ರೆ ಇವು 86ನೇ ವಯಸ್ಸಿನಲ್ಲಿ ವಯೋಸಹಜ ಕಾಯಿಲೆಯಿಂದ ಇವರು ತೀರ್ಕೊಂಡ್ರು. ನೆಕ್ಸ್ಟ್, ಯಾವ ರಾಜ್ಯ ಸರ್ಕಾರವು ಸ್ವಿಫ್ಟ್ ಅನ್ನೋದಕ್ಕಿಂತ ಕನ್ನಡದಲ್ಲಿ ಬರೆಯೋದಿನ, ಬಟ್ ಇಂಗ್ಲೀಷ್ ಒಳಗಡೆ ನೆನ್ಪಿಟ್ಕೊಡ್ರಿ. ಸ್ವಿಫ್ಟ್ ಅಂತ ಇದಕ್ಕೆ ಫುಲ್ ಫಾರ್ಮ್ ಇದೆ. ಸೊ ಸ್ವಿಫ್ಟ್ ಸಿಟಿಯನ್ನು ಸ್ಥಾಪಿಸುವ ಗುರಿಯನ್ನು ಪ್ರಸ್ತಾಪಿಸಿದೆ ಅಂತ ಕೇಳಿದ್ದಾರೆ. ಸೊ ಸ್ವಿಫ್ಟ್ ಸಿಟಿ ಯಾವ ರೀತಿಯಾಗಿ ಕ್ವಿನ್ ಸಿಟಿ ಇದೆಯೋ, ಕ್ವಿನ್ ಸಿಟಿ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೇನೆ, ಕ್ವಿನ್ ಸಿಟಿ ಇದೆಯೋ ಅದೇ ರೀತಿಯಾಗಿ ಸ್ವಿಫ್ಟ್ ಸಿಟಿ ಅಂತ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಅಭಿವೃದ್ಧಿಪಡಿಸಲಾಗಿ ಘೋಷಿಸಿದೆ ಅಥವಾ ಪ್ರಸ್ತಾಪಿಸಿದೆ. ಸೊ ಈ ಸ್ವಿಫ್ಟ್ ಸಿಟಿ ಏನಪ್ಪಾ ಅಂತಂದ್ರೆ ಇದೊಂದು ಸ್ವಿಫ್ಟ್ ಫುಲ್ ಫಾರ್ಮ್ ನೋಡ್ರಿ. ಸ್ಟಾರ್ಟಪ್ಸ್, ಎಸ್ ಅಂದ್ರೆ ಸ್ಟಾರ್ಟಪ್ಸ್, W ಅಂದ್ರೆ ವರ್ಕ್ ಪ್ಲೇಸಸ್, I ಅಂದರೆ ಇನೋವೇಷನ್, F ಅಂದರೆ ಫ್ರಾನ್ಸ್,
ಫ್ರಾನ್ಸ್ ಅಲ್ಲ, ಫೈನಾನ್ಸ್. ಟಿ ಅಂತಂದರೆ ಟೆಕ್ನಾಲಜಿ. ಇದು ಒಂದು ಸ್ವಿಫ್ಟ್ ಫುಲ್ ಫಾರ್ಮ್ ಆಗುತ್ತೆ. ಸೊ ಇದನ್ನು ಬೆಂಗಳೂರಿನ ಪಕ್ಕದಲ್ಲಿರ್ತಕ್ಕಂಥ ಸರ್ಜಾಪುರದ ಹತ್ತಿರ ಇದನ್ನು ನಿರ್ಮಿಸಲಾಗುತ್ತದೆ. ಏನಪ್ಪ ಅಂದರೆ ಸ್ಟಾರ್ಟಪ್ಗಳನ್ನು ಉತ್ತೇಜಿಸಲು, ಒಂದು ಹಬ್ ಆಗಿ ಮಾಡಲು, ಅಂದರೆ ನಮ್ಮ ರಾಜ್ಯದ ಬೆಳವಣಿಗೆಗಾಗಿ ಇದನ್ನು ಪ್ರಾರಂಭಿಸಲಾಗಿದೆ. ಈ ರೀತಿಯಾಗಿ ಮಾಡ್ತಾರೆ ಅಂತ ಘೋಷಿಸಲಾಗಿದೆ. ಸ್ವಿಫ್ಟ್ ಸಿಟಿ, ಕ್ವೀನ್ ಸಿಟಿ ಎರಡೂ ಕೂಡ ಸ್ಟಾರ್ಟಪ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆಗಳು. ನೆಕ್ಸ್ಟ್, ಓಮಾನ್ ದೇಶದಲ್ಲಿ ಓಮಾನ್ದ ಮಸ್ಕಾಟ್ ಅನ್ನುವಂಥದ್ದು ಓಮಾನ್ನ ರಾಜಧಾನಿ ಆಗಿದೆ. ಸೊ ಅಲ್ಲಿ ನಡೆದಿರ್ತಕ್ಕಂಥ ಮಹಿಳಾ ಹಾಕಿ ಜೂನಿಯರ್ ಏಷ್ಯಾ ಕಪ್ 2024ರಲ್ಲಿ ಯಾವ ತಂಡವು ಜಯಗಳಿಸಿದೆ ಅಂತ ಕೇಳಿದ್ದಾರೆ. ಸೊ 2024 ಅಂಡರ್ 21 ಅಂತ ಕರಿತೀವಿ. ಅಂಡರ್ 21 ಜೂನಿಯರ್ ಅಂತಂದರೆ ಅಂಡರ್ 21, ಅಂಡರ್ 19 ಅಂತ ಕೊಟ್ಟಿಲ್ಲ, ಜೂನಿಯರ್ ಅಂತ ಕೊಟ್ಟಿದ್ದಾರೆ. ನೆನ್ಪಿಟ್ಕೊಟ್ಟಿ ಸ್ನೇಹಿತರೆ, ಅಂಡರ್ 19 ಅಂದರೆ 19 ವರ್ಷದ ಒಳಗಿನವರಾಗ್ತಾರೆ. ಸೊ ಜೂನಿಯರ್ ಅಂತ ಅಂದರೆ ಅಂಡರ್ 21 ಅಂದರೆ 21 ವರ್ಷದ ಒಳಗಿನವರು. ಸೊ ಈ ಒಂದು ಸ್ಪರ್ಧೆಯಲ್ಲಿ ಜಯವನ್ನು ಗಳಿಸಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ದಾರೆ. ಸೊ ಅದು ನಮ್ಮ ಭಾರತ ದೇಶ ಜಯ ಗಳಿಸಿರ್ತಕ್ಕಂಥದ್ದು. ಇದು ನಡೆದಿರ್ತಕ್ಕಂಥದ್ದು ಒಮಾನ್ನಲ್ಲಿ. ನಮ್ಮ ದೇಶ ಎರಡನೇ ಬಾರಿಗೆ ಈ ಪ್ರಶಸ್ತಿಯನ್ನು ಎರಡನೇ ಬಾರಿಗೆ ಜಯ ಗಳಿಸಿದೆ. 2024 ವುಮೆನ್ಸ್ ಹಾಕಿ ಜೂನಿಯರ್ ಏಷ್ಯಾ ಕಪ್ ಒಮಾನ್ನ ಮಸ್ಕಾಟ್ನಲ್ಲಿ ನಡೆದಿರ್ತಕ್ಕಂಥದ್ದು. ಯಾವಾಗ ನಡೆದಿತ್ತು ಅಂತಂದರೆ 7 ರಿಂದ 15 ಡಿಸೆಂಬರ್ ವರೆಗೆ ಈ ಒಂದು ಸ್ಪರ್ಧೆ ನಡೆದಿತ್ತು. ಈ ಫೈನಲ್ನಲ್ಲಿ ಚೀನಾವನ್ನ ಸೋಲಿಸಿ ನಮ್ಮ ದೇಶ ಪ್ರಶಸ್ತಿಯನ್ನು ಗಳಿಸಿಕೊಂಡಿದೆ. ನೆಕ್ಸ್ಟ್, ಸುದ್ದಿಯಲ್ಲಿ ಕಂಡುಬಂದಂತಹ ಬೈಗಾ ಬುಡಕಟ್ಟು ಜನಾಂಗವು ಯಾವ ರಾಜ್ಯದಲ್ಲಿ ಕಂಡುಬರುತ್ತಾರೆ ಅಂತ ಕೇಳಿದ್ದಾರೆ. ಸೊ ಸುದ್ದಿಯಲ್ಲಿ ಕಂಡು ಬಂದಿರತಕ್ಕಂಥ ಬೈಗಾ ಬುಡಕಟ್ಟು ಜನಾಂಗ ಕಂಡು ಬರ್ತಕ್ಕಂಥದ್ದು ಯಾವ ರಾಜ್ಯ ಅಂತಂದರೆ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಾರೆ. ನೋಡ್ರಿ ಸ್ನೇಹಿತರೆ, ಕರೆಂಟ್ ಅಫೇರ್ ರಿಲೇಟೆಡ್ GK ಅಂತ ಅಂದರೆ ಇದೇ ಟೈಪ್ ನೋಡ್ರಿ. ಬೈಗಾ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡು ಬರ್ತಾರೆ ಅಂತ ಡೈರೆಕ್ಟ್ ಟೈಪ್ ಪ್ರಶ್ನೆ ಕೇಳಿರ್ತಾರೆ. ನೀವು GK ಅನ್ಕೊಂಡಿರ್ತೀರಿ, ಬಟ್ ಇದು GK ಅಲ್ಲ, ಇದು ಕರೆಂಟ್ ಅಫೇರ್ ರಿಲೇಟೆಡ್ GK ಆಗುತ್ತೆ. ಇದು ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಬುಡಕಟ್ಟು ಜನಾಂಗವಾಗಿದ್ದು ಇದು ಸುದ್ದಿಯಲ್ಲಿದೆ. ನೆಕ್ಸ್ಟ್, ಇತ್ತೀಚೆಗೆ ಸ್ವರ್ಡ್ ಆಫ್ ಆನರ್ ಪ್ರಶಸ್ತಿಯನ್ನು ಯಾವುದಕ್ಕೆ ನೀಡಿ ಗೌರವಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಕ್ವಶನ್ ಸ್ವಲ್ಪ ವ್ಯಂಗ್ಯ ಅನ್ನಿಸ್ಬೋದು, ಬಟ್ ಏನಪ್ಪ ಅಂತಂದರೆ ಈ ರೀತಿಯಾಗಿ ಕೇಳಿದ್ದೀನಿ, ಯಾಕಂದ್ರೆ ನಮಗೆ ಆನ್ಸರ್ ಬೇಕಿಲ್ಲ, ಅದಕ್ಕೋಸ್ಕರನೇ ಈ ರೀತಿಯಾಗಿ ಕೊಟ್ಟಿದ್ದೇನೆ. ಸೊ ಸ್ವರ್ಡ್ ಆಫ್ ಆನರ್ ಅಂತ ಅಂದ್ರೆ ಏನು? ಈ ಪ್ರಶಸ್ತಿನ ಯಾವುದು ಒಂದು ಭದ್ರತೆಗೆ ಬುನಾದಿ ಹಾಕಿರ್ತಕ್ಕಂಥ, ಮ್ಯಾನೇಜ್ಮೆಂಟ್ ಮಾಡಿರ್ತಕ್ಕಂಥ ಒಂದು ಕಟ್ಟಡ ಅಥವಾ ಒಂದು ಊರಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾರೆ. ಸೊ ಭದ್ರತೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸ್ವರ್ಡ್ ಆಫ್ ಆನರ್ ಪ್ರಶಸ್ತಿ. ಇದು ಬ್ರಿಟಿಷ್ ಕಂಪನಿ ನೀಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿದೆ. ಇದು ಯಾವುದು ಕೊಟ್ಟಿದ್ದಾರೆ ನಮ್ಮ ದೇಶದಲ್ಲಿ ಇತ್ತೀಚೆಗೆ ಅಯೋಧ್ಯೆಯ ರಾಮ ಮಂದಿರಕ್ಕೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಯಾಕಪ್ಪ ಅಂದರೆ ರಾಮ ಮಂದಿರದ ಒಂದು ಭದ್ರತೆಯ ಸಲುವಾಗಿ, ಮ್ಯಾನೇಜ್ಮೆಂಟ್ ಸಲುವಾಗಿ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಸೊ ಅದರ ಬಗ್ಗೆ ನೋಡೋದಾದರೆ ಸ್ವರ್ಡ್ ಆಫ್ ಆನರ್ ಅವಾರ್ಡ್ ಬ್ರಿಟಿಷ್ ಸರ್ಕಾರದಿಂದ ನೀಡಲಾಗುತ್ತದೆ. ಇದು ಭದ್ರತೆ, ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ ಭದ್ರತೆಗಾಗಿ, ಸೆಕ್ಯೂರಿಟಿ ಸಲುವಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ನೆಕ್ಸ್ಟ್, 2025 ಜನವರಿಯಲ್ಲಿ ಭಾರತದ ಯಾವ ರಾಜ್ಯವು ಕೌಶಲ್ಯ ಗಣತಿಯನ್ನು ಪ್ರಾರಂಭಿಸಲು ಸಿದ್ಧವಾಗಿದೆ ಅಂತ ಕೇಳಿದ್ದಾರೆ. ಸ್ಕಿಲ್ ಸೆನ್ಸಸ್ ಅಂತ ಕರಿತೇವೆ. ಸೊ ನೀವು ಕಾಸ್ಟ್ ಸೆನ್ಸಸ್ ಅನ್ನು ಕೇಳಿರಬಹುದು, ಬಟ್ ಇದು ಏನಪ್ಪಾ ಅಂದ್ರೆ ಸ್ಕಿಲ್ ಸೆನ್ಸಸ್ ಅನ್ನೋದು ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ. ಸೊ ಇದು ಯಾವ ರಾಜ್ಯ ಅಂತ ಭಾಳ ಇಂಪಾರ್ಟೆಂಟ್ ಆಗುತ್ತೆ. 3 ಅಂತ ಇಟ್ಕೊಡ್ರಿ ಇವನ್ನ. ಸೊ 3. ಸೊ ಇದನ್ನು ಮಾಡಿರ್ತಕ್ಕಂಥದ್ದು ಯಾವ ರಾಜ್ಯದ ಮಾಡುತ್ತೆ ಅಂತ ಇದು ಮಾಡಿರ್ತಕ್ಕಂಥದ್ದು ಯಾವುದಂದ್ರೆ ಆಂಧ್ರ ಪ್ರದೇಶ ರಾಜ್ಯ ಸರ್ಕಾರ. ನೋಡಿ, ಸ್ಕಿಲ್ ಸೆನ್ಸಸ್ ಬಗ್ಗೆ ಮಾಡಿರ್ತಕ್ಕಂಥದ್ದು ಆಂಧ್ರ ಪ್ರದೇಶ. ನೆಕ್ಸ್ಟ್, ಡಾರ್ಕ್ ಈಗಲ್ ದೀರ್ಘ ಶ್ರೇಣಿಯ ಹೈಪರ್ಸೋನಿಕ್ ವೆಪನ್ ಅನ್ನು ಯಾವ ದೇಶವು ಇತ್ತೀಚೆಗೆ ಯಶಸ್ವಿಯಾಗಿ ಪರೀಕ್ಷಿಸಿದೆ ಅಂತ ಕೇಳಿದ್ದಾರೆ. ಸೊ ನೀವು ಹೆಸರು ಮಾತ್ರ ನೆನ್ಪಿಟ್ಕೊಡ್ರಿ. ಡಾರ್ಕ್ ಈಗಲ್ ಅನ್ನುವಂಥ ದೀರ್ಘ ಶ್ರೇಣಿಯ ಹೈಪರ್ಸೋನಿಕ್ ವೆಪನ್ ಅನ್ನು ಯಾವುದಂದ್ರೆ USA, ಅಮೆರಿಕ ದೇಶವು ಇದನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ ಇತ್ತೀಚೆಗೆ. ಸೊ ಪರೀಕ್ಷಿಸಿ ಇದನ್ನು ಸುದ್ದಿಯಲ್ಲಿದೆ. ಸೊ ಇಲ್ಲಿಗೆ ಇವತ್ತಿನ ಕರೆಂಟ್ ಅಫೇರ್ಸ್ MCQ ಮುಕ್ತಾಯಗೊಂಡಿದ್ದಾವೆ. ಕೊನೆವರೆಗೂ ನೋಡೋದಕ್ಕೆಲ್ಲರೂ ಧನ್ಯವಾದಗಳು. ಮತ್ತೆ ಹೊಸ ಬಂದಿರೋ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇದರ ಕಂಪ್ಲೀಟ್ ನೋಟ್ಸ್ ಬೇಕಂತಿದ್ರೆ ಡಿಸ್ಕ್ರಿಪ್ಷನ್ ಇರತಕ್ಕಂಥ ನಮ್ಮ ಚಾನಲ್ ಲಿಂಕ್ ಹೋಗ್ರಿ, ಅಲ್ಲಿ ಸಿಗುತ್ತೆ ನಿಮಗೆ. ಅದನ್ನು ಕೂಡ ಸ್ವಲ್ಪ ಓದ್ಕೊಡ್ರಿ. ಮತ್ತೇನಪ್ಪ ಅಂತಂದ್ರೆ ಡೈಲಿ ಬರ್ತಾ ಇರ್ತಕ್ಕಂಥ ಈ ವಿಡಿಯೋ ನೋಡ್ತಾ ಇರಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.